ಆತ್ಮೀಯ ಚಿಂತನ ಪ್ರಭಾ ವೀಕ್ಷಕರೇ, ನಮ್ಮ ಮತ ನಮ್ಮ ಬಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವಿವತ್ತು ಬಿಜಾಪುರ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. BJPಯಿಂದ ರಮೇಶ್ ಜಿಗಜಿಣಗಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಹಾಗೆ ಕಾಂಗ್ರೆಸ್ನಿಂದ ರಾಜು ಅಲಗೂರು ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬನ್ನಿ, ಇಲ್ಲಿನ ಜನರ ಅಭಿಪ್ರಾಯ ಏನಿದೆ, ಅವರ ಅಭಿಮತ ಏನಿದೆ ಅಂತ ತಿಳ್ಕೊಂಬರೋಣ. ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮದು MP ಎಲೆಕ್ಷನ್ ಅಭಿಪ್ರಾಯ ಅಂದ್ರೆ ನಾವು BJP ಮಾಡ್ಬೇಕು ರೀ. ಯಾಕೆ? ನಮ್ಮ ದೇಶ ಸುರಕ್ಷಿತ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ ರೀ. ಯಾವುದೂ ಇಂಪಾರ್ಟೆಂಟ್ ಅಲ್ಲ, ನಮಗೆ ದೇಶ ಬೇಕು ಮೇನ್. ಅದಕ್ಕಾಗಿ ನಾವು MP BJP ಅಂತ ಆಯ್ಕೆ ಮಾಡ್ತಾ ಇದ್ದೇವೆ. ಮೋದಿ ಅಂದರೆ ಇಂಪಾರ್ಟೆಂಟ್ ಮೇನ್. ಒಬ್ಬ ತಂಡ ಅಂದ ಬಳಕೆ ಒಂದು ತಂಡದ ನಾಯಕ ಪ್ರಮುಖ ಇರ್ತಾನೆ ರೀ. ಆ ಥರ ದೇಶ ಅಂದರೆ ಒಬ್ಬ ನಾಯಕ ಬೇಕೇ ಬೇಕು. ಅದಕ್ಕಾಗಿ ನಾವು ಉತ್ತಮ ನಾಯಕನ ಆಯ್ಕೆ ಮಾಡಬೇಕಾದ್ರೆ ನಮ್ಮ ಜವಾಬ್ದಾರಿ, ಅದು ನಾವು ಮಾಡ್ತಾ ಇದ್ದೇವೆ ರೀ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? MP ಎಲೆಕ್ಷನ್ ಅಂದ್ರೆ ಮೋದಿಯವ್ರಿಗೆ ಹಾಕ್ಬೇಕು. ಯಾಕೆ ಮೋದಿ? ಯಾಕಂದ್ರೆ ಅವರು ನೋಡ್ರಿ 370 ಆರ್ಟಿಕಲ್ ತೆಗ್ದಾರ. ಆಮೇಲೆ ರಾಮ ಮಂದಿರ ಮಾಡ್ಯಾರ, ದೇಶ ಅಭಿವೃದ್ಧಿ ಮಾಡ್ತಾರೆ. ಅವ್ರ ಮೇಲೆ ಭರೋಸೆ ಅದ, ಮಾಡ್ತಾರತ್ತ. ಇನ್ನು ಮುಂದಿನ ಪೀಳಿಗೆಗೂ ಅವರೇ ಬರಬೇಕು. ಇನ್ನು ಏನೇನು ಸುಧಾರಣೆಗಳು ಮಾಡ್ತಾರೆ, ಅಭಿವೃದ್ಧಿ ಭಾಳ ಮಾಡ್ತಾರೆ ಅವರು. ಯಾಕಂದ್ರೆ ನಮ್ಮ ದೇಶ ಎಷ್ಟು ನಂಬರ್ ಇತ್ತು ಆರ್ಥಿಕ ಇದ್ರಾಗ, 5ನೇ ನಂಬರ್ ತಂದಾರ. ಇನ್ನೊಂದು ಪೀಳಿಗೆ ಬಂದ್ರೆ 3ನೇ ನಂಬರ್ ತರ್ತಾರೆ. ಅದೆಲ್ಲ ಒಂದು ಜನರಿಗೊಂದು ಇದು ಅದ. ಯಾವುದೇ ಸಣ್ಣ ಮಕ್ಕಳು ಕೇಳಿದ್ರು ಮೋದಿ ಹೆಸರು ಅದ. ಯಾಕೆ ಉಳಿದವ್ರಿಗೆ ಏನೂ ಮಾತಾಡ ಬರೋಲ್ಲ, ಏನೂ ಇಲ್ಲ. ಅವನು ಈಕ್ವಲ್ ಯಾರೂ ಇಲ್ಲ ಈಗ ಈ ಸದ್ಯ PM ಕ್ಯಾಂಡಿಡೇಟ್ ಆಗಲಿಕ್ಕೆ. ಇಲ್ಲಿನ ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಿ ಸರ್? ಅಭ್ಯರ್ಥಿ ಸೌಮ್ಯ ಅಭ್ಯರ್ಥಿ ಅಂದ್ರೆ ಅವ್ರೇನು ಕೆಲಸ ಏನು ಬರ್ತಾವ ಮಾಡಿಸ್ತಾರೆ. ಬಟ್ ಎಲ್ಲರಿಗೆ ಚಿರಪರಿಚಿತರು, ಹಿಂಗಾಗಿ ಅವರು ಒಳ್ಳೆಯವರೇ ಅದಾರ. ಬಟ್ ಅಭಿವೃದ್ಧಿ ಮಾಡ್ತಾರೆ, ಬಂದಟ್ಟು ಮಾಡ್ತಾರೆ, ಒಳ್ಳೆಯವರು ಅದಾರ. ಸರ್ ನಮಸ್ಕಾರ, ತಮ್ಮ ಹೆಸರು? ಸರ್ ಪ್ರೀತಮ್ ಹೊನ್ನಪುರ್. ಏನು ಕೆಲಸ ಮಾಡ್ತೀರಿ? ನಾನು BSc ನರ್ಸಿಂಗ್ ಸ್ಟಾಫ್. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಾವು BJP ಪಕ್ಕ. ಯಾಕೆ BJP ಅಭಿವೃದ್ಧಿ ಕೆಲಸ ಎಲ್ಲ ಜಾಸ್ತಿ ಚೆನ್ನಾಗಿ ಮಾಡಿದೆ. ಮತ್ತು ದೇಶಕ್ಕೆ ಎಲ್ಲಿ ಹೋದ್ರೂ ಒಂದು ವಿದೇಶಿಗೆ ಹೋದ್ರೂ ಒಂದು ವ್ಯಾಲ್ಯೂ ಇದೆ. ಇಂಡಿಯನ್ ಅಂದರೆ ಒಂಥರ ಏನೋ ಕೀಳಾಗಿ ನೋಡ್ತಿದ್ರು. ಇವಾಗ ಇಂಡಿಯನ್ ಅಂದರೆ ಒಂಥರ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ಸೋದಾಗಲಿ ಇದಾಗಲಿ ಮಾತಾಡ್ತಾರೆ. ಅದಕ್ಕೋಸ್ಕರ ನಾವು BJP ವೋಟ್ ಮಾಡ್ತೀವಿ, ಮೋದಿ ನೋಡಿ ವೋಟ್ ಮಾಡ್ತೀವಿ. ಏನು ಮೋದಿಯವರ ಕಾರ್ಯವೈಖರಿ ಬಗ್ಗೆ ನೋಡ್ಬೋದು, ಒಳ್ಳೆ ರೋಡ್ ಕೊಟ್ಟಿದ್ದಾರೆ. ಮತ್ತು ಟ್ರೈನ್ ಇರಲಿಲ್ಲ ಸರಿಯಾಗಿ. ಮತ್ತು ಶಿಕ್ಷಣ ಆಗಲಿ ಇದು ಆಗಲಿ ಡೆವಲಪ್ಮೆಂಟ್ ಚೆನ್ನಾಗಿದೆ, ಅಭಿವೃದ್ಧಿ ಮತ್ತು ಆರ್ಥಿಕವಾಗಿ ಮುನ್ನಡೀತಾ ಇದೆ, ಒಳ್ಳೆಯದಿದೆ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮಲ್ಲಿ ಬಬಲೇಶ್ವರ ಮತಕ್ಷೇತ್ರ ನಮ್ಮದು, ನಾವು ಕಾಂಗ್ರೆಸ್ ಮಾಡ್ತೀವಿ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ನಮ್ಮ MP ಪಾಲ್ ಸಾಹೇಬ್ರು ಭಾಳ ಚಲೋ ಕೆಲಸ ಮಾಡ್ಯಾರ, ಒಳ್ಳೆ ನೀರಾವರಿ ಮಾಡ್ಯಾರ ಮತ್ತು ಎಲ್ಲ ರೈತರಿಗೆ ಸ್ಪಂದಿಸ್ತಾರೆ. ಹಿಂಗಾದ ಕಾರಣ ನಮ್ಮಲ್ಲಿ ಭಯಂಕರ ಚಲೋ ಆಗ್ಯದ. ಅವ್ರು ನೋಡಿ ನಾವು ಮಾಡ್ತೇವೆ ಅಷ್ಟೇ, ಅವ್ರು ನೋಡಿ ಕಾಂಗ್ರೆಸ್ ಮಾಡ್ತೇವೆ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಾವು ಮೋದಿ ನೋಡಿ ಮೋದಿಗೆ ಹಾಕೋ ರೋಡ್. ಯಾಕೆ ಸರ್ ಮೋದಿ ನಿಮ್ಮ ಆಯ್ಕೆ? ಮೋದಿ ಒಳ್ಳೆಯ ಅದಾನ. ಏನು ಏನು ಹೇಳ್ರಿ, ಮಾಡಿದಾರೆ ಅನ್ಸುತ್ತೆ? ಎಲ್ಲ ಕೆಲಸ ಮಾಡಿದ್ದಾರೆ. ಅದೇ ಏನು ಒಂದೆರಡು ಹೆಸರಿಸ್ಬೋದಾ ಒಳ್ಳೆ ಕೆಲಸಗಳು? ಏನಂತ ಒಳ್ಳೆ ಎಲ್ಲ ಕೆಲಸ ಮಾಡಿದ್ದಾರೆ. ಹಿಂದೂ ಉಳಿಬೇಕಾದ್ರೆ ಮೋದಿ ಮಾಡ್ಯಾನ ಕೆಲಸ ಆಗ್ತದೆ. ಹಿಂದುತ್ವ ಬಗ್ಗೆ ಏನು ಹೇಳ್ತೀರಿ ಸರ್? MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? MP ಅವರು ಒಳ್ಳೆ ಅದನ್ನ ಕರೆ, ಆದರೆ ಏನು ವರ್ಕ್ ಮಾಡಲ್ಲ, ಅದು ಅಟ್ಟೆ ಕೆಲಸ ಮಾಡಲ್ಲ. ಮೇಡಮ್ ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಪೂಷಾ ಲೋಕೇಶ್ ಅಂತ. ಹೇಳ್ರಿ, ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? BJPನೇ ಬರಬೇಕಂತ ಇದೆ. ಯಾಕೆ BJP ಬರಬೇಕು? ಮೋದಿ ಎಲ್ಲರ ಬಗ್ಗೆ ಕೇರ್ ತಗೋತಾರೆ. ಮತ್ತು ಗ್ಯಾರಂಟಿ ಅಂತಂದರೆ ಅದು ಜಾಸ್ತಿ ದಿನ ಉಳಿಯಲ್ಲ. ಸೊ ಮೋದಿನೇ ಬರಬೇಕಂತ ಜಾಸ್ತಿ. ಅವರು ಆಯುಷ್ಮಾನ್ ಎಲ್ಲ ಮಾಡಿದ್ದಾರೆ, ಎಲ್ಲರ ಬಗ್ಗೆ ಕೇರ್ ತಗೋತಾರೆ. ಸೊ ಮೋದಿನೇ ಬರಬೇಕು. ಸರ್ ಹೇಳಿ, MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಆಲೋಚನೆಗಳು ಏನಿದೆ? BJP ಯಾಕೆ BJP? ಇದು ನೋಡ್ರಿ, ದೇಶದ ಪ್ರಗತಿ ನೋಡ್ರಿ. 10 ವರ್ಷದಲ್ಲಿ ಏನಾಗಿದೆ. ನಮ್ಮ ಮೊದಲು ಏನಿತ್ತು, PV ನರಸಿಂಹರಾವ್ 10 ವರ್ಷ ಅವರು ರಾಜಕೀಯ ಮಾಡಿದ್ರು. ಹಳೆಗೆ ಒಂದು 5 ವರ್ಷದ ಮಗು ಸುದ್ದ ಅವನ ಹೆಸರು ನಮಗೆ ಗೊತ್ತಿದ್ದಿತ್ತಿಲ್ಲ. ನರೇಂದ್ರ ಮೋದಿಯವರು 5 ವರ್ಷದ ಮಗು ಸುದ್ದ ಹೇಳ್ತಾ ಇದ್ದಾರೆ ಅವನ ಹೆಸರು. ನರೇಂದ್ರ ಮೋದಿ ಅಂತ 5 ವರ್ಷದ ಮಗು ಸುದ್ದ ಹೇಳ್ತಾ ಇದ್ದೆ. ಹಿಂದಿನ ಪೀಠದಲ್ಲಿ ಹೇಳ್ತಾ ಇದ್ದಿದ್ದು ನಮಗೆ ಗೊತ್ತಿದ್ದಿತ್ತಿಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿ ಯಾರತ್ ಕೇಳಿದ್ರೆ PV ನರಸಿಂಹರಾವ್ ಅಂತ ನಮಗೆ ಗೊತ್ತಿದ್ದಿತ್ತಿಲ್ಲ. ಈಗ 5 ವರ್ಷದ ಮಗು ಹೇಳ್ತದೆ ನರೇಂದ್ರ ಮೋದಿ ಅಂತ. ಜಗತ್ತಿನೊಳಗೆ ಆರ್ಥಿಕ ಪರಿಸ್ಥಿತಿ ಏನಿತ್ತು ನಮ್ಮ ರಾಷ್ಟ್ರ, ಈಗ ಯಾವ ಲೆವೆಲಿಗೆ ಬಂದದ ಅದು ನೋಡ್ಬೇಕ್ರಿ. ನಮ್ಮ ಕರ್ನಾಟಕದೊಳಗೆ ನೋಡಿದ್ರೆ 2013 ಒಳಗೆ ಯಾರಿದ್ರು? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದ. 18 ತಕ್ಕ ಕರ್ನಾಟಕ ಸಾಲ ಎಷ್ಟು ಹೊರಸದ ಫಸ್ಟು. ಈಗ 25ನೇ ಮುಖ್ಯಮಂತ್ರಿ. ಎಲ್ಲರಿಗಿಂತ ಹೆಚ್ಚು ಹೈಯೆಸ್ಟ್ ಮಾಡಿದವನೇ ಸಿದ್ದರಾಮಯ್ಯ.
ಈಗ 1 ವರ್ಷ ಆಳ್ಕಿ ಒಳಗೆ ಈಗ ಎಷ್ಟು ಸಾಲ ಮಾಡಿದಾನ ಅದು ವಿಚಾರ ಮಾಡ್ಬೇಕು ರೀ. ಅದರ ಜನ ಮೆಚ್ಚಿದ ನಾಯಕ ಇವನು ಯಡಿಯೂರಪ್ಪ, ವಿಜೇಂದ್ರ ನೋಡಿ ಯಾರೂ ಓಟ್ ಹಾಕಲ್ಲ. ನೋಡ್ತಾ ಇದ್ದುದು ದೇಶದ ಪ್ರಧಾನಮಂತ್ರಿ ಮೋದಿ ನೋಡಿ ಓಟ್ ಹಾಕ್ತಾರೆ. ಇಲ್ಲಿ ಬಿಜಾಪುರಕ್ಕೆ ಒಂದು ಕತ್ತಿ ತಂದು ನಿಂದಿರ್ಸಿದ್ರು BJP 1 ಲಕ್ಷ ಲೀಡ್ಲಿ ಜಿಗಜಿಣಿ ಬಂದೇ ಬರ್ತಾನೆ. ಯಾರು ಕಿಸ್ತಿ ಆಡಿದ್ರು ಏನು ಮಾಡಿದ್ರು ಈಗೆಲ್ಲನೂ ಹೇಳ್ತಾರೆ, ಕಾಂಗ್ರೆಸ್ನು ಅಂತಾರೆ, ಎಲ್ಲ ಅಂತಾರೆ. ನಾಳೆ ಎಲೆಕ್ಷನ್ ದಿನ BJPನೇ ಮಾಡ್ತಾರೆ ಎಲ್ಲರೂ. ಹೇಳ್ತೀರಿ ये बार कंफर्म कांग्रेस ही है, बीजेपी का खत्म हुआ और बीजेपी के पास कुछ भी काम करने के लिए ये वर्डशीट नहीं है. ये बार समझो कंफर्म राहुल गांधी और यहाँ पे नाम क्या इनका राजू अलगूर कंफर्म और रमेश जिगजी ने भी कंफर्म ये बार कैंसल उनका. क्या चाहते हो आप? इस बार कांग्रेस सर और क्या भी नहीं. और बीजेपी जितना बोला नहीं उल्टा करके दिखा रहा उसका. 2 करोड़ नौकरी बोला था, 2 करोड़ नौकरी निकाला वो हर साल. 15 लाख बोला था, 15 लाख का 1 रुपया भी नहीं मिला हमने अभी तक. अभी ये कांग्रेस बैठा 2000 तो खा रहे गरीब लोग. बस्सा फिर आ रहे इन्हों क्या कर रहा, खाली कास्टिज्म कर रहा, इसके अलावा कुछ भी नहीं कर रहा बीजेपी. और बीजेपी के पास इस बार कुछ भी है ही नहीं बोलने के लिए, काम करने के लिए. इस बार कंफर्म कांग्रेस. ಅಮ್ಮ ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಿ ಅಂತ ಸರ್. ನಾವು ಶೋರೂಮ್ಗೆ ಹೋಗ್ತೀನಿ ಸರ್, ಮಹೇಂದ್ರ ಕೆಲಸ ಮಾಡ್ತೀನಿ ರೀ. ಹೇಳ್ರಿ, ಎಲೆಕ್ಷನ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಏನು ಬಿಡಿ ಸರ್, ಇವೆಲ್ಲ ಗ್ಯಾರಂಟಿ ಎಲ್ಲ ಅಂತಾರೆ. ಆದ್ರೆ ದೇಶ ಉಳಿಬೇಕಂತಂದ್ರೆ ಮೋದಿನೇ ಬರ್ಬೇಕನ್ನೋ ಅಭಿಪ್ರಾಯ ನಮಗದ ಸರ್. ಸರ್ ಅವರೆಲ್ಲ ದೇಶದ ಬಗ್ಗೆ ಭಾಳ ಇದು ಅದ ಸರ್ ಅವರಿಗೆ. ಅದಕ್ಕೆ ಮೋದಿಯವ್ರು ಬಂದರೆ ಚಲೋ ಅಂತ ನಮಗದ ರೀ. ಏನು ಇವು ಗ್ಯಾರಂಟಿಗಳು ಏನು ಬಿಡ್ರಿ ಸರ್, ನಮಗನ್ನ ಏನು ಎಲ್ಲದು ತುಟ್ಟಿ ಮಾಡ್ಯಾರ್ರಿ ಖರೆ. ಆದ್ರೆ ಯಾವುದು ಒಂದು ಇದು ಆಗಲ್ಲ. ಏನು ಸುಮ್ಮನೆ ಮೋದಿ ಬರೋದು ಚಲೋ ಅಂತ ನಮ್ಮ ಅಭಿಪ್ರಾಯ ಸರ್. ಇಲ್ಲಿನ ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಇಲ್ಲಿ ಅಭ್ಯರ್ಥಿಗಳು ಅದೇ ನಾವು ಇನ್ನೂ ಯೋಚನೆ ಮಾಡಾಕತ್ತೀವಿ ಸರ್. ಆದ್ರೆ BJPನೇ ಮಾಡ್ಬೇಕು ಅನ್ನೋದು ಅದ ಸರ್. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಏನು ನರೇಂದ್ರ ಮೋದಿಯವರು BJP ಮಾಡಿದರೆ ಚಲೋ ಆಗುತ್ತೆ. BJP ರಮೇಶ್ ಜಿಗಜಿಣಿಗೆ ಮತ ಹಾಕೋದು. ಹಾಂ, ಯಾಕೆ ನರೇಂದ್ರ ಮೋದಿ ಅವರು ಬರ್ಬೇಕು? ಇಲ್ಲ, ಒಳ್ಳೆ ಮನುಷ್ಯ ಅದಾರ, ಹೋರಾಟಗಾರ ಅದಾರ, ಚಲೋ ಅದಾರ, ವಿಚಾರ ಇದು ಹಾಕು. ಏನೇನು ಅಭಿವೃದ್ಧಿ ಬಯಸ್ತಾ ಇದ್ರಿ ಸರ್? ನಮ್ಮಲ್ಲಿ ಸುಧಾರಣೆ ಆದ್ರೆ ಸಾಕಲ್ರಿ. ನಮ್ಮ ಬಿಜಾಪುರ ಜಿಲ್ಲೆ ಸುಧಾರಣೆ ಮಾಡಿದ್ರೆ ಸಾಕಿ. ರಮೇಶ್ ಜಿಗಜಿಣಿ ಬಿಜಾಪುರ ಜಿಲ್ಲೆ ಸುಧಾರಣೆ ಮಾಡಿದ್ರೆ ಸಾಕು. ಓಟ್ ಸರ್, ನಾವು ಯಾರು ದೇಶಿಗಾಗಿ ಅಭಿವೃದ್ಧಿ ಮಾಡ್ತಾರೆ, ಯಾರು ದೇಶಿಗಾಗಿಗೋಸ್ಕರ ಡೆವಲಪ್ ಮಾಡ್ತಾರೆ, ಅವ್ರಿಗೆ ನಾವು ತಮ್ಮ ಓಟನ್ನು ಕೊಡ್ತೀವಿ, ಓಟ್ ಚಲಾಯಿಸ್ತೀವಿ. ಅಂದರೆ ನರೇಂದ್ರ ಮೋದಿಯವರು ಚೆನ್ನಾಗಿ ಓಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವ್ರೇನು ಕಂಟಿನ್ಯೂ ಮಾಡ್ತೀವಿ ಅದೇ ಮುಂದೆ. ಡೆವಲಪ್ ಯಾರು ಮಾಡ್ತಾರೆ, ಈ ಸಲ ಯಾರು ಚೆನ್ನಾಗಿ ಇದು ಮಾಡ್ತಾರೆ ಅವ್ರ ಸಲಾಗಿ ನಾವು ಓಟ್ ಕೊಡೋದು, ಇದು ಅಭಿವೃದ್ಧಿ ಮಾಡ್ತೀವಿ. ಥ್ಯಾಂಕ್ಸ್. ಕ್ಯಾಂಡಿಡೇಟ್ಗಳ ಬಗ್ಗೆ ಏನು ಹೇಳ್ತಾರೆ? ಕ್ಯಾಂಡಿಡೇಟ್ಗಳು ಎರಡೂ ಒಳ್ಳೆ. ಈಗ ರಮೇಶ್ ಜಿಗಜಿಣಿ ಈಗ 2 ಸಲ ಬಂದಿದ್ದಾರೆ. ಈಗ ಹ್ಯಾಟ್ರಿಕ್ ಚಾನ್ಸ್ ಇದೆ. ಅವರು ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ. ಮತ್ತೀಗ ಇವರು ನಿಂತಾರೆ ರಾಜು ಅಲ್ಗೂರ್ ಅವರು ಚಲೋ ಕ್ಯಾಂಡಿಡೇಟ್ ಇದ್ದಾರೆ. ಈಗ ಯಾರು ಚಲೋ ಸ್ವಲ್ಪ ಅನ್ನಿಸ್ತಿದ್ದು ನಮ್ಗೆ ಅವ್ರಿಗೆ ಒಂದು ಮನಸ್ಸು ನೋಡಿ ಓಟ್ ಹಾಕ್ತೀವಿ ರೀ. ಸರ್ ನಮಸ್ಕಾರ. ತಮ್ಮ ಹೆಸರು? ಬಾಬಾಜಾನ್ ರೀ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಕಾಂಗ್ರೆಸ್ ಬರ್ಬೇಕು ಸರ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಚಲೋ. ಇದು 2,000 ರೂಪಾಯಿ ಆಗ್ಲತ್ರ ಮತ್ತು 1 ಲಕ್ಷ ರೂಪಾಯಿ ಇದು ಲೇಡೀಸ್ಗೆ ಕೊಡ್ಲತ್ತಾರ್ರಿ ಅವರು. ಚಲೋ ಐತಿ ರೀ ಕಾಂಗ್ರೆಸ್. ಕಾಂಗ್ರೆಸ್ ಬಂದ್ರೆ ನಮ್ಗೆ ಬಡವ್ರಿಗೆ ಅನುಕೂಲ ಆಗ್ತೈತೆ ರೀ. ಇಲ್ಲಿ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? MP ಅಭ್ಯರ್ಥಿ ಇದು ರಾಜು ಅವರು ಚಲೋ ಅದಾರ ರೀ ಮನುಷ್ಯ. ಎಲ್ಲ ಕೆಲಸ ಮಾಡ್ತಾರೆ ರೀ ಅವರು. ನೀರಿನ ಕೆಲಸ ಮಾಡ್ತಾರೆ ರೀ, ಎಲ್ಲ ಥರ ನೋಡ್ತಾರೆ ರೀ ಅವರು. ಬಡವ್ರಿಗೆ ನೋಡ್ತಾರೆ ರೀ. ನಮ್ಮ ಅಂಥವ್ರಿಗೆ ಬಡವ್ರಿಗೆ ಚಲೋ ರೀ ಅದು. ಎಲೆಕ್ಷನ್ BJP ಬರ್ಬೇಕು ರೀ ಎಲ್ಲ ಕಡೆ. ಯಾಕೆ BJP ಬಂದ್ರೆ ಎಲ್ಲ ರೀತಿಯಿಂದ ಅನುಕೂಲ ಅದ ರೀ. ಏನೇನು ಅನುಕೂಲ ಆಗುತ್ತೆ? ಎಲ್ಲ ಸರ್ವ ದೃಷ್ಟಿಯಿಂದ ಅನುಕೂಲ ಅದ ರೀ. ಹೊರ ದೇಶದಿಂದ ಕೆಲವೊಂದು ದೇಶದ ಜಗತ್ತಿನ ಕೆಲವೊಂದು ವಿಶೇಷ ಇದು ಅಲ್ಲ, ಅದರ ದೇಶದಿಂದ ವಿಜ್ಞಾನ ಬಗ್ಗೆ ಮತ್ತು ಮೇಲೆ ಬಿಟ್ಟಿರುವ ಸ್ಯಾಟಲೈಟ್ ಬಗ್ಗೆ ಇವೆಲ್ಲದರ ಬಗ್ಗೆ ಅದು ಮುಂದುವರೆದ ದೇಶದಲ್ಲಿ ಇದು 5ನೇ ಸ್ಥಾನ ಗಳಿಸ್ಯದ. ಇನ್ನೂ ಹೆಚ್ಚಿನ ಸ್ಥಾನ ಗಳಿಸುವಂಥ ಸಾಮರ್ಥ್ಯ BJP ನರೇಂದ್ರ ಮೋದಿಯವ್ರಿಗೆ ಐತೆ ಅಂತ ನಮ್ಮ ಅಭಿಪ್ರಾಯ. ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಎಲೆಕ್ಷನ್ ಬಗ್ಗೆ ರೀ ನಾವು ಹತ್ರ ಕಾಂಗ್ರೆಸ್ ಮಾಡ್ತೀವಿ ಸರ್. ಫುಲ್ ಕಾಂಗ್ರೆಸ್ ರೀ. ಇಡೀ ಬಿಜಾಪುರ ಕಾಂಗ್ರೆಸ್. ಹಾಂ ರೀ ಸರ್, ಫುಲ್ ರಾಹುಲ್ ಗಾಂಧಿ ರೀ ಈ ಸಲ ರೀ. ಹಾಂ. ಯಾಕೆ ರಾಹುಲ್ ಗಾಂಧಿ ಬರ್ಬೇಕು? ಅವರೇ ಬರ್ಬೇಕು ರೀ ಸರ್. ಎಲ್ಲ ಬಡವ್ರಿಗೆ ಅವರೆಲ್ಲ ಅವರೇ ಮಾಡೋರು ಹೌದಿಲ್ಲ ರೀ. ಮತ್ತು ರೀ MP ಅಭ್ಯರ್ಥಿ ಬಗ್ಗೆ ಏನಿದೆ ನಿಮ್ಮ ಅಭಿಪ್ರಾಯ? ಎದ್ರ ಬಗ್ಗೆ ಸರ್? ಅಭ್ಯರ್ಥಿಗಳು ಕ್ಯಾಂಡಿಡೇಟ್ ರೀ
ರಾಹುಲ್ ಗಾಂಧಿನೇ ಸರ್. ಅಲ್ಲ ಇಲ್ಲಿ ಲೋಕಲ್ ರಾಜು ಅಲ್ಗೂರ್ ಸರ್, ಕಾಂಗ್ರೆಸ್ ಅವ್ರೇ ಸರ್, ಫಿಕ್ಸ್ ಅವ್ರಿ ರೀ. ಬೇಕು 100% ಗೆದ್ದು ಬರ್ತಾರೆ ಸರ್. ಕಾಂಗ್ರೆಸ್ಸೇ ಬರ್ತೈತ್ರಿ, ಕಣ್ಣು ಮುಚ್ಚಿ ನೋಡ್ರಿ ಕಾಂಗ್ರೆಸ್ಸೇ ಬರುದ್ರಿ. ನಮಸ್ಕಾರ, ತಮ್ಮ ಹೆಸರು? ಆದಿತ್ಯ. ಏನು ಕೆಲಸ ಮಾಡ್ತೀರಿ? ಸೆಕೆಂಡ್ ಪಿ ಯು ಸಿ ಮುಗೀತ್ರಿ. ವೋಟ್ ಮಾಡಿರಿ? ಈ ಸಲ ಐತ್ರಿ. ಈ ಸಲ ಹೇಳ್ರಿ, ತಮ್ಮ ಅಭಿಪ್ರಾಯ ಏನಿದೆ? ಮೋದಿ ಓಟ್ ಹಾಕ್ಬೇಕು ಮಾಡೇವಿ. ಯಾಕೆ? ಅವರು ಒಳ್ಳೆ ಕೆಲಸ ಮಾಡ್ತಾರೆ ರೀ. ರಾಮ ಮಂದಿರ ಅದೆಲ್ಲ ಹಿಂದೂ ಬಗ್ಗೆ ಭಾಳ ಒತ್ತು ಕೊಡ್ತಾರೆ. ಹಿಂಗೆ ಭಯೋತ್ಪಾದಕನೇ ಅಂತ ಇದು ಮಾಡ್ತಾರೆ. ಈಗ ಇಲ್ಲಿ MP ಕ್ಯಾಂಡಿಡೇಟ್ಸ್ ಯಾರು ಅದ್ರ ಗೊತ್ತಾ? ರಮೇಶ್ ಜಿಗಜಿಣಗಿ. ಹೆಂಗೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ? ಅವ್ರ ಕೆಲಸ ಅಟ್ಟೇನು ನಮ್ಗೆ ಗೊತ್ತಿಲ್ಲ ರೀ ಭಾಳ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಅಂದರೆ ಯಾರು ಡೆವಲಪ್ಮೆಂಟ್ ಮಾಡ್ಯಾರ ಅವರಿಗೆ ನಮ್ಮ ಸಪೋರ್ಟ್ ಐತಿ. ಈಗ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ನೀವೇನು ಹೇಳ್ತೀರಿ? MP ಕ್ಯಾಂಡಿಡೇಟ್ಸ್ ಅದ ರೀ, ಸ್ವಲ್ಪ 100% ಕೆಲಸ ಮಾಡ್ಯಾರ, ಚೆನ್ನಾಗಿದೆ ರೀ. ಯಾವ ಪಕ್ಷದವರು? ಅದೇ ಲಾಸ್ಟ್ ಯಾವ ಪಕ್ಷ ಇದ್ರು ಅದೇ ಪಕ್ಷ ಚೆನ್ನಾಗಿ ಮಾಡಿದ್ದಾರೆ. ಮಾಡಿದ್ದಾರೆ. ಈಗ ದೇಶದ ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ನೀವು ಹೇಳ್ತೀರಿ? ಅವ್ರ ಬಗ್ಗೆ ಅಂತೂ ಏನು ಹೇಳೋಂಗಿಲ್ಲ, 100% ಗುಡ್. BJP ಮಾಡ್ತೇವೆ ನೋಡ್ರಿ ನಾವು ಓಟ. BJP ಯಾಕೆ? BJP ಮೋದಿ ಚಲೋ ಅಂತೇಳಿ ಹಾಕ್ತೇವೆ. ಏನು ಮಾಡಿದ್ದಾರೆ ಅವರು ಮನೆಯವರೆಲ್ಲ ಮಂದಿಗೆಲ್ಲ ಇದು ಮಾಡ್ರಿ, ಸಹಾಯ ಮಾಡ್ರಿ, ಅದು ಇದು ಏನು ನಾವು ಇದಕ್ಕೆ ಹಾಕಲ್ಲ ಓಟ. ನಾವು ಇಂಡಿ ತಾಲೂಕು ಬೋಳೆಗಾವ್ದವ್ರೆ, ಅವಕ್ಕೆ ನಿಜ ಅವ್ರು ಬಂದೆವು. ಇಲ್ಲಿ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? MP ಮತ್ತು ನಮ್ಮ ಜಿಗಜಿಣಿ ರಮೇಶ್ ಏನೋ ಅದಕ್ಕೆ ಅವನಿಗೆ ಹಾಕೋದು. ನಮ್ಮ ಮೂರು ಮಗ್ಗಲು ಏನಾದ್ರು 10 ಅವರು ಯಾವಾಗಲ್ಲ ನಾವು BJP ನೋಡಿದ್ವಿ, ಎಂದೂ ನಾವು ಕಾಂಗ್ರೆಸ್ ಮಾಡಿಲ್ಲ. ಬರೋರು ಇಲ್ಲ. ನಮಸ್ಕಾರ ಸರ್, ನನ್ನ ಹೆಸರು ಅಕ್ಬರ್ ಮೊಮಿನ್ ಅಂತ. ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಬರ್ಬೇಕಂತ ಇದೆ ಸರ್. ಯಾಕಂದ್ರೆ 10 ವರ್ಷದಿಂದ ಮೋದಿ ಕೂತಾನ. ಮೋದಿ ಏನು ಎಲ್ಲ GST ಮತ್ತು ಆಮೇಲೆ ನೋಟಬಂದಿ ಎಲ್ಲ ಮಾಡ್ಕೇಸಿಂದ ಎಲ್ಲ ಬಡವ್ರಿಗೆ ಎಲ್ಲರಿಗೆ ದಿಕ್ಕಾಪಾಳಿ ಮಾಡಿಬಿಟ್ಟಾರ್ರಿ. ಮತ್ತು ಆಮೇಲೆ ಈ ಕಾಂಗ್ರೆಸ್ ಬತ್ತಂದ್ರೆ ಒಂದು ಸ್ವಲ್ಪ ಚಲೋ ಆಗ್ತೈತಿ, ಬಡವರಿಗೆ ಹೆಲ್ಪ್ ಆಗ್ತೈತಿ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಬಡವ್ರ ಬಗ್ಗೆ ಭಾಳ ಕಾಳಜಿ ಮಾಡ್ತಿದ್ದಾರೆ. ಇವರು ನರೇಂದ್ರ ಮೋದಿ, ಅಂಬಾನಿ ಆಗಲಿ, ಅದಾನಿ ಆಗಲಿ, ಇವ್ರ ಬಗ್ಗೆನೇ ಯೋಚನೆ, ಅವ್ರ ಬಗ್ಗೆನೇ ಇದು ಮಾಡ್ತಿದ್ದಾರೆ. ಆದರೆ ನಮ್ಮ ಇಂಡಿಯಾದ ಇದು PM ಆಗ್ಬೇಕಂದ್ರೆ ಭಾಳ ಆಸೆ ಐತಿ ರಾಹುಲ್ ಗಾಂಧಿ. ಎಲ್ಲರೂ ಅಭಿಪ್ರಾಯ ಇದೆ ನಮ್ಮದು. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಮೋದಿ ಬರಬೇಕಂತ ಇದೆ. ಯಾಕಂದರೆ ನಮ್ಮ ಭಾರತದ್ದು ಸೇಫ್ಟಿ ಸಲುವಾಗಿ ಅವರು ಯೋಗ್ಯ ಅದಾರ ಅಂತ ನಮಗೆ ಅನಿಸ್ತದೆ. ಬೇರೆ ಪಕ್ಷದವರು ಅಂದ್ರೆ ಈಗಾದರೆ ಅವರು ಯೋಗ್ಯ ಅದಾರ, ಅದ್ರ ಸಲುವಾಗಿ ಅವರೇ ಬರಬೇಕಂತೇಳಿ ನಮ್ಮ ಅಭಿಪ್ರಾಯ ಇದೆ. ಇಲ್ಲಿನ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀವಿ? ಅಭ್ಯರ್ಥಿ ಬಗ್ಗೆ ಯಾರೇ ಇರಲಿ ಅಂದ, ಆದ್ರೆ ಮೋದಿ ನೋಡಿ ನಾವು ಸೆಲೆಕ್ಷನ್ ಮಾಡಿ ವೋಟ್ ಹಾಕ್ತೀವಿ ನಮ್ಮ ಅಭಿಪ್ರಾಯ. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ಮಂಜುನಾಥ್. ಏನು ಕೆಲಸ ಮಾಡ್ತೀರಿ? ಮೆಕ್ಯಾನಿಕ್. ಹೇಳ್ರಿ, ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಮೋದಿ ಬಂದರೆ ಚಲೋ ಆಗುತ್ತೆ. ಯಾಕೆ? ಅವರು ಅಭಿವೃದ್ಧಿ ಮಾಡಿದ್ದಾರಲ್ಲ, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ರೋಡು ಗೀಡೆಲ್ಲ ಇದು ಮಾಡಿದ್ದಾರೆ, ಅದಕ್ಕೆ. ಇಲ್ಲಿನ ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ಬಸವನಗೌಡರು ಇದ್ದಾರೆ, ಅವರು ಚೆನ್ನಾಗಿದ್ದಾರೆ. ಅವರು ಹೊರಗಿರಿಗೆಲ್ಲ ಚೆನ್ನಾಗಿದೆ, ರೋಡ್ ಗೀಡೆಲ್ಲ ಮಾಡಿದ್ದಾರೆ. MP ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ, ತಮ್ಮ ಮನದಾಳದ ಮಾತು ಏನಿದೆ? ಏನಲ್ರಿ, ದೇಶ ಅಳಿಸಲಾಗಿತ್ತು, ಮೋದಿ ಬೇಕು. ಅದ ದೇಶ ಅಳಿಸಲಾಗಿ ಮೋದಿ ಬೇಕು. ಬೇರೆ ಪಕ್ಷದವ್ರು ಬಂದ್ರಾಗಲ್ಲ, ಅವ್ರಿಗೆ ದೇಶ ಆಳೋದು ಅನುಭವ ಇಲ್ಲಲ್ಲ ಯಾರಿಗೂ. ಇವರು 3 ಸಲ ಮುಖ್ಯಮಂತ್ರಿ ಅದಾರ, ಹಾಗೆ 10 ವರ್ಷ ಪ್ರಧಾನಮಂತ್ರಿ ಅದಾರ. ಅದ್ರ ಸಲುವಾಗಿ ಅವರೇ ಬೇಕು. MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಅಭ್ಯರ್ಥಿಗಳಿಗೆ ವಿಚಾರ ಮಾಡೋದಿಲ್ಲ, ಮೋದಿ ಬಗ್ಗೆ ಅಷ್ಟೇ ವಿಚಾರ ಮಾಡೋದು. ಏನಿಲ್ಲ ಸರ್, ಈಗ ಬದಲಾವಣೆ ಬರಬೇಕು ಸರ್. ಜಾಬ್ಗೆ ಏನೂ ಇಲ್ಲ, ವೇಕೆನ್ಸಿ ಇಲ್ಲ, ಕ್ವಾಲಿಫೈಡ್ ಆಗಿದ್ದಾರೆ ಜನರು ಇಲ್ಲ, ಜಾಬ್ ಇಲ್ಲ. ನಾವು ಕ್ವಾಲಿಫೈಡ್ ಇದೆ ಸರ್, ಜಾಬೇ ಇಲ್ಲ. ಏನು ಓದಿದ್ರಿ? MA ಮಾಡೀನಿ ಸರ್. ನಾನು ಬಿಸ್ನೆಸ್ ಮಾಡ್ಕೊತ ಕೂತೀನಿ. ಏನ್ರಿ ಈ ಸಲ ಬದಲಾವಣೆ ಆಗೋದಿದೆ ಸರ್, ಅಭಿಪ್ರಾಯ ನಮ್ಮದು. ಇಲ್ಲಿನ MP ಏನು ನೀವು ಬಯಸ್ತಾ ಇದ್ದೀರಾ? ಒಳ್ಳೆ ಕೆಲಸ ಮಾಡ್ಬೇಕು ಸರ್. ಏನ್ರಿ ಜನರಿಗೆ ಎಲ್ಲ ಸವಲತ್ತುಗಳು ಮಾಡಬೇಕು, ಇನ್ನು ಒಳ್ಳೆ ಕೆಲಸ ಮಾಡ್ಬೇಕು ಸರ್. ಯಾವಾಗರೆ ಒಮ್ಮೆ ಬಂದ್ರೆ ಕೆಲಸ ಆಗೋದಿಲ್ಲ ಸರ್. ರೋಡ್ ಇದು ಬ್ರಿಡ್ಜ್ ಅದು ಇನ್ನೂ ಒಂದು 7 ವರ್ಷ ಆಯ್ತು ಸರ್ ಮಾಡಿ. ಸ್ಟಾರ್ಟಿಂಗ್ ಕೆಲಸ ಆದಮೇಲೆ 7 ವರ್ಷ ಮಾಡ್ಯಾರ ಸರ್. ಒಂದು 2-3 ವರ್ಷ ಒಳಗೆ ಮಾಡ್ಬೇಕು ಕೆಲಸ, ಏನೂ ಆಗಿಲ್ಲ. ರೈತರಿಗೆ ಅನುಕೂಲ ಇಲ್ಲ, ಏನಿಲ್ಲ. ಏನು ಮಾಡೋದ್ರಿ ಮತ್ತು ಫ್ರೀಯಾಗಿ ಏನು ಮಾಡೋದೈತ್ರಿ? ಕಚ್ಚಾಡ್ಕೊತ ಹೋಗೋದು, ಕಚ್ಚಾಡ್ಕೊತ ಬರೋದಾಗೈತಿ. ಮತ್ತು ಮನೆ ಬಿಲ್ ಫ್ರೀ ಮಾಡಿಲ್ಲ, ಅಂಗಡಿ ಬಿಲ್ ಹಾಕಾಕತ್ತಾರೆ ಡಬಲ್. ಮತ್ತು ಏನು ಮಾಡೋದೈತ್ರಿ? ಮಾಡೋಕ್ಕೆ ಹೋಗ್ಬಾರ್ದ್ರಿ, ಚಾನ್ಯರ್ ಅಲ್ರಿ ಅವರು. ನಮ್ಮ ತೊಗೊಂಡು ನಮಗೆ ಮಾಡ್ತಾರೆ ಅವರು. ಏನು ಮಾಡೋದೈತ್ರಿ? ನಮ್ಮ ಎಲ್ಲ
ಅಲ್ಲಿಂದ ಪಕ್ಕಾ ಬಿ ಜೆ ಪಿ ಅದು ಬಿ ಜೆ ಪಿಗೆ ನಾವು ಸಪೋರ್ಟ್ ಮಾಡೋದು. ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಅಭ್ಯರ್ಥಿಗಳು ಯಾರ್ಯಾಕಿರೋಲ್ದಾಕ ನಾವು ಪ್ರಧಾನಿ ಮೋದಿ ನೋಡ್ಯಾಕಾಗಲ್ದಕ್ಕೆ ನಾವು ಬಿ ಜೆ ಪಿನೇ ಇದು ಮಾಡೋದು. ತಮ್ಮ ಅಭಿಪ್ರಾಯ ಏನಿದೆ ಎಲೆಕ್ಷನ್? ನಮ್ಮ ಅಭಿಪ್ರಾಯ ಅವ್ರು ಏನು ಬೇಕಾದ್ರೂ ಹೋಗಿದ್ರು ಬಿ ಜೆ ಪಿ ಬರ್ತದೆ, ಅಧಿಕಾರದೊಳಗೆ ಅದು ಬರೋದು ಖಾತ್ರಿ. ಏನು ಹೇಳ್ತೀರಿ? ಯಾವ ಆಧಾರದ ಮೇಲೆ ಹೇಳ್ತೀರಿ? ನಾವು ಆಧಾರ ಜನತಾದ ಆಧಾರ ಮ್ಯಾಗಿಂದ ಹೇಳ್ತೀವಿ, ದಿನ ಪೇಪರ್ ಓದ್ತೀವಿ ಎಲ್ಲ ಅದರ ಆಧಾರ ಮ್ಯಾಗಿಂದ ಹೇಳ್ತೀವಿ. ಇಲ್ಲಿನ ಎಂ ಪಿ ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಿ? ಯಾರು ಅಭ್ಯರ್ಥಿ ಅಭ್ಯರ್ಥಿಗಳ ಸಂಬಂಧ ಇಲ್ಲ, ಬಿ ಜೆ ಪಿ ಬರೋದು ಖಾತ್ರಿ. ನಾವು ಕಾಂಗ್ರೆಸ್ ಮಾಡ್ತೀವಿ. ಯಾಕೆ ಕಾಂಗ್ರೆಸ್? ಅದೇ ಎಂ ಬಿ ಪಾಟೀಲ್ ಸಂಬಂಧ, ಮತ್ತೆ ಅದ್ರ ಸಂಬಂಧ. ನಮ್ಮ ಕಾಂಗ್ರೆಸ್ ಸರ್ಕಾರ 10 ವರ್ಷ ಏನು ಇದ್ದಿದ್ದು ಭಾಳ ಚಲೋ ಇದ್ದಿದ್ದು. ಒಂದು 10 ವರ್ಷದಿಂದ ಬಿ ಜೆ ಪಿ ಕೈಯಾಗ ಹೋಗಿದ ಮ್ಯಾಗೆ ಎಲ್ಲರ ಮಂದಿಗೆ ಭಾಳ ಇದು ಆಗೈತೆ ರೀ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸ್ವಲ್ಪ ಚಲೋ ಐತಿ. ಮತ್ತೊಂದು ಸಲ ಬರಬೇಕು, ಒಂದು ಸಲ ಇಲ್ಲ ಇದ್ರಗಿಂತ ಮುಂದೆ ಏನಾಗ್ತೀವಿ ಹೊಳ್ಳಿ ಮಾಡೋ ಕಾಂಗ್ರೆಸ್ಸೇ ಬರಬೇಕು, ನಮ್ಗೆ ಚಲೋ ಆಗ್ತೈತೆ ರೀ. ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಸರ ಈಗಂದ್ರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಒಂದು ನಡೆದಾವ ಸರ. ಇಲ್ಲಂದ್ರೆ ಈಗ ಬಿಜಾಪುರದಾಗ ಹೊಸ ಕ್ಯಾಂಡಿಡೇಟ್ ಬರ್ಬೇಕು ಸರ್ ಈಗ ರೀ. ಇಲ್ಲದನ ಅಂದ್ರೆ ನಮ್ಮದು ಕರ್ನಾಟಕ ಸರ್ಕಾರ ಒಂದು ಬಜೆಟ್ ಸಲ ಅಲ್ಲೇ ಇದು ಕೊಟ್ಟಾರ, ಗ್ಯಾರಂಟಿಗಳು ಎಲ್ಲ ನಡೆದವು ಸರ. ಈಗ ಮಂದಿಗಳು ಭಾಳ ಇಂಟ್ರೆಸ್ಟ್ ಮಾಡ್ಯಾರ ಸರ್ ಕಾಂಗ್ರೆಸ್ ಒಂದು ಇದು ಭಾಳ. ನಮ್ಮಂಥ ಅಭಿಪ್ರಾಯ ಕಾಂಗ್ರೆಸ್ ಒಂದು ಎಲ್ಲ ಚಲೋ ಆಗ್ತೈತೆ. ಮತ್ತು ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಿ? ಅಭ್ಯರ್ಥಿ ಹೊಸ ಅಭ್ಯರ್ಥಿ ಬರ್ಬೇಕು ಸರ್ ಬಿಜಾಪುರದಾಗ ಸರ್. ಈಗ ಯಾಕಂದ್ರೆ ಎಲ್ಲ ಜನ್ರೇಷನ್ ಹೊಸ ಬರ್ಲತ್ತಾವ ಸರ್. ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಅವರು ಚಲೋ ಸರ. ಮತ್ತು ಏನಿದೆ ಎಲ್ಲ ಡೀಸೆಲ್ ರೇಟ ಮತ್ತು ಗ್ಯಾಸ್ ರೇಟ್ ಎಲ್ಲ ಜಿ ಎಸ್ ಟಿ ಎಲ್ಲ ತುಟಿಯಾಗಿ ಬಿಟ್ಟವ್ರು ಎಲ್ಲ ರೀ. ಯಾಕಂದ್ರೆ ನಮ್ಗೆ ಭಾಳ ವೈದ್ಯಗಳು ಕಮ್ಮಿ ಆಗ್ಯಾವ, ಎಲ್ಲ ದುಡಿದು ಕಡಿಮೆ, ಹೆಚ್ಚಿಗೆ ರೊಕ್ಕ ಹಾಕೋದಾಗ್ಲಾಗತ್ತವ್ರು. ಏನಿದ್ರೆ ಬಡವ್ರ ಸರ್ಕಾರ ಬರಬೇಕು, ಯಾರೇ ಬಂದ್ರೆ ಬಡವ್ರ ಸರ್ಕಾರ. ಬಡವ್ರು ಬೇಕು, ನಮ್ಮ ಬಡವ್ರಿಗೆ ಹೆಲ್ಪ್ ಮಾಡ್ಬೇಕು, ಅಂಥವ್ರಿಗೆ ಏನದೋ ಸವಲತ್ತು ಎಲ್ಲ ಇದು ಮಾಡಬೇಕು. ಯಾರೇ ಬರೀದಾರ ಬಡವ್ರ ಸರ್ಕಾರ ಬರಬೇಕು. ಇಲ್ಲಿನ ಎಂ ಪಿ ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಏನು ಯಾರು ಬಂದ್ರೆ ಸಹಿತ ಏನೂ ಆಗಂಗಿಲ್ಲ. ಯಾಕೆ ಹಂಗೆ ಅನ್ಸುತ್ತೆ ನಿಮಗೆ? ಹಂಗೆ ಅನ್ನಿಸ್ತದ್ರಿ ಸರ್. ಯಾಕಂದ್ರೆ ಎಲ್ಲ ಇದು ಆಗ್ಬಿಟ್ಟದ್ರಿ. ಅಲ್ಲಿ ಏನಾಗಿದೆ ಅಂದ್ರೆ ಬಂದ್ರೆ ಇನ್ನೂ ಮೋದಿ ಒಂದು ಬರು ಇನ್ನೊಂದು ಸಲ, ಮೋದಿ ಬರ್ಬೇಕು ಇನ್ನೊಂದು ಸಲ. ಯಾಕೆ ಸರ್? ಯಾಕಂದ್ರೆ ಇದು ಆಗ್ತದಲ್ಲ, ಎಲ್ಲರಿಗೆ ಆಗುವಂಥದ್ದು ಕೆಲಸ ಆಗ್ಬೇಕು ರೀ. ಬರೀ ಬಡವರು ಅಷ್ಟೇ ಇರೋಂಗಿಲ್ಲ, ಎಲ್ಲರಿಗೆ ಮಧ್ಯಮ ವರ್ಗನೂ ಸತ ಆಗಬೇಕು. ಅಂದರೆ ಶ್ರೀಮಂತಗೂ ಇಲ್ಲ, ಎಲ್ಲರಿಗೂ ಆಗಬೇಕು ಅಂಥ ಕೆಲಸ ಆಗಬೇಕು. ನಮ್ಮದು ಬಿ ಜೆ ಪಿದು ಮಾಡೋದು ಬಿ ಜೆ ಪಿ. ಯಾಕೆ ಬಿ ಜೆ ಪಿ? ಬಿ ಜೆ ಪಿ ಅಂದ್ರೆ ಅವ್ರು ಬಂದ ತಕ್ಷಣ ನಮ್ಗೆ ಎಲ್ಲನೂ ಸಹಾಯದಾಗ ಮಾಡ್ಯಾರ, ಯಾವುದೂ ತೊಂದರೆ ಕೊಟ್ಟಿಲ್ಲ. ಮತ್ತು ಇನ್ನು ನಮಗೆಲ್ಲ ಅನುಕೂಲ ಆಗಿ ನಮ್ಗೆ ಕೊಟ್ಟಿದ್ರು. ಅವ್ರು ಬಂದಿನಂತ ನಮಗೆಲ್ಲ ಭಾಳ ಅನುಕೂಲ ಐತೆ. ಸೊ ಏನೇನು ಅನುಕೂಲ ಆಗಿದೆ? ಅನುಕೂಲ ನಮ್ಮ ಬೀದಿ ವ್ಯಾಪಾರ ಮೇಲೆ ಲೋನ್ ಕೊಟ್ಟಾರ, ಮತ್ತು ನಮಗೆ ಸಹಕಾರ ಮಾಡ್ಯಾರ. ಮತ್ತು ಅದರಿಂದ ನಾವೇನಂತಲ್ಲ ಮೊದಲೇ ನಮ್ಮದು ಬಿ ಜೆ ಪಿ ಕಟ್ಟ ಬಿ ಜೆ ಪಿ ಐತಿ, ಬಿ ಜೆ ಪಿ ಮಾಡ್ಕೊತ ಹೋಗೋದು. ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಅಭ್ಯರ್ಥಿಗಳು ಚಲೋ ಅಭ್ಯರ್ಥಿ ಜಿಗ್ಜಿನಿಯವರು ಸರಿ ಇದ್ದಾರೆ, ಅವ್ರದ್ದು ನಮಗೇನು ತೊಂದರೆ ಇಲ್ಲ. ಅವ್ರು ಬಂದರು ಯಾವಾಗಲೂ ಅಷ್ಟೇ ಇದ್ದಾರೆ, ಇದು ಮಾಡ್ಯಾರ. ಆದರೆ ನಾವೇನೋ ಬಿ ಜೆ ಪಿ ಮಾಡ್ಕೊತ ಹೋಗೋರು ಯಾವಾಗಲೂ. ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಎಂ ಪಿ ಎಲೆಕ್ಷನ್ ಸರ ಇಷ್ಟು ದಿವಸ ಎಲ್ಲ ಚಲೋ ಇತ್ತು. ನಮ್ಮ ಬಸವನಗೌಡರು ಕೆಲಸ ಮಾಡಿದ್ದಾರೆ, ಒಳ್ಳೆಯದಾಗಿದೆ. ಮತ್ತು ಎಂ ಪಿ ಎಲೆಕ್ಷನ್ ಈಗ ಸದಾ ನಮ್ಮ ಜಿಗ್ಜಿಣಿಯವರು ಅಂತ ಓಟ್ ಆಗ್ತಾಯಿಲ್ಲ. ಎಲೆಕ್ಷನ್ ಯಾಕಪ್ಪ ಅಂದರೆ ನಮ್ಮ ಮೋದಿಯವ್ರು ನೋಡಿ ಓಟ್ ಹಾಕೋದು. ಯಾಕೆ ಮೋದಿ ಅವರು? ಮೋದಿ ಸರ್ ಕೆಲಸ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮತ್ತು ಇವ್ರು ಕಾಂಗ್ರೆಸ್ದವ್ರು ಏನೂ ಮಾಡಿಲ್ಲ ಸರ್. ಅದಕ್ಕೆ ನಮ್ಮ ಮೋದಿಯವರು ಸ್ವಲ್ಪ ಹೆಸರು ಚಲೋ ಇದೆ ಮತ್ತು ಕೆಲಸ ಮಾಡ್ತಾಯಿದ್ದಾರೆ. ಯುವಕರಿಗೆ ಸ್ವಲ್ಪ ಹೆಮ್ಮೆ ಆಗಿದೆ ಸ್ವಲ್ಪ. ಅದಕ್ಕೆ ಸ್ವಲ್ಪ ನೋಡಿ ಸರ್. ಆಟೋ ಫ್ರೀ ಆಟೋ ಎಲ್ಲ ಆಟೋ ದುಡಿಯೋರ್ದೆಲ್ಲ ಬಸ್ ಫ್ರೀ ಮಾಡಿಬಿಟ್ಟು ಮತ್ತೆಲ್ಲ ಆಟೋ ಎಲ್ಲ ಮಾಲಕರ ಕಲೆಕ್ಷನ್ ಕೊಡೋಕ್ಕಾಗಿಲ್ಲ, ಹಂಗೆ ಮಾಡಿಬಿಟ್ಟಾರೆ. ಬಸ್ ಎಲ್ಲ ಫ್ರೀ ಮಾಡಿ ಆಟೋದವ್ರು ಕಾಂಗ್ರೆಸ್ ಅಂತರೂ ಈ ಸಲ ಇದು ಇಲ್ಲರಿ. ಇನ್ನು ಬಿ ಜೆ ಪಿ ಅಂದ್ರೆ ರೋಡ್ ಲೈಟ್ ಎಲ್ಲ ಕಡೆ ರೋಡ್ ವ್ಯವಸ್ಥೆ ಮತ್ತೆಲ್ಲ ಕಡೆ ಲೈಟಿನ ವ್ಯವಸ್ಥೆ ಅವ್ರ ಸುಧಾರಣೆ ಆಗೈತೆ ರೀ. ಆದರೆ ಕಾಂಗ್ರೆಸ್ ಬಂದೇನು ಸುಧಾರಣೆ ಆಗಿಲ್ಲ ರೀ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ ಸರ್, ಮೋದಿನ ಸರ್. ಏನು ಕೆಲಸ ಮಾಡ್ತೀರಿ? ನಾವು ಕಾರ್ಪೆಂಟ್ರ್. ಸರ್, ಎಂ ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಾವು ಕಾಂಗ್ರೆಸ್ ಇದು ಮಾಡೋದು. ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್? ಅದು ಬಡವ್ರು ಇದ್ರೆ ಐತ್ರಿ, ಎಲ್ಲರೂ ಇದ್ರೆ ಚಲೋ ಐತ್ರಿ. ಏನೇನು ಮಾಡಿದ್ದಾರೆ ಅವರು? ಅದು ಒಂದು ಗ್ಯಾರಂಟಿ ಇದು ಮಾಡ್ರಿ, ಎಲ್ಲ ಇದು ಮಾಡ್ಯಾರಿ, ಚಲೋ ಅದ ರೀ. ಈಗ ನೀವು ಗ್ಯಾರಂಟಿ ಯೋಜನೆಗಳನ್ನು ನೋಡ್ತಿದ್ರೋ ಅಥವಾ ಅಭ್ಯರ್ಥಿ ನೋಡ್ತಿರೋ, ಪಕ್ಷ ನೋಡ್ತಿರೋ?
ಪಕ್ಷನೇ ಆಯ್ತಲ್ಲ, ಪಕ್ಷ ನೋಡಬೇಕಲ್ರಿ. ಪಕ್ಷ ನೋಡಿ ವೋಟ್ ಮಾಡ್ತೀರಿ. ತಮ್ಮ ಅಭಿಪ್ರಾಯ ಏನಿದೆ MP ಎಲೆಕ್ಷನ್ಸ್ ಬಗ್ಗೆ? ನಮ್ಮ ಅಭಿಪ್ರಾಯ ನೋಡ್ರಿ, ಈಗ ಕಾಂಗ್ರೆಸ್ ಅದನ್ನು ಮೊದಲ ಆಯ್ತು. ಈಗ BJPನೂ ಇದು ಮಾಡ್ತೀವಿ ಅಂಥೇಳಿ ಏನು ಬರೀ ಶ್ರೀಮಂತರಿಗೆ ಶ್ರೀಮಂತ ಮಾಡೋಂಥವ್ರು, ಬಡ್ರಿಗಂತರೂ ಏನು ಮಾಡಿಲ್ಲ. ಯಾರಿಗೆ ಆಗಬೇಕು ನಮ್ಗೆ ತಿಳಿವಲ್ದು. ನಮ್ಗೆ ಯಾರು ಒಳ್ಳೆಯ ಅಭ್ಯರ್ಥಿ ಅದಾವ್ರು ನೋಡಿ ಹಾಕ್ತೀವಿ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮದು ಅಭಿಪ್ರಾಯ ಅಂತ ಹೇಳಿದ್ರೆ ಈ ಸರ್ತ ಕಾಂಗ್ರೆಸ್ಸೇ ಬರಬೇಕು. ಕಾಂಗ್ರೆಸ್ಸು ಮತ್ತು BJP ಎರಡರೊಳಗೆ ಯಾವುದು ಸರಿ ಸಮಾನದ ನೋಡಬೇಕು. ಈಗಾರ ಕಾಂಗ್ರೆಸ್ ಅವರು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ 8,500 ರೂಪಾಯಿ ಕೊಡ್ತೀವಿ ಅಂಥೇಳಿ ವರ್ಷಿಗೆ ಹೇಳ್ಯಾರ. ಖರೆ ಇವರು BJP ಅವರು ಬರೀ ಆಶ್ವಾಸನೆ ಕೊಡ್ಲಕತ್ತಾರ. ಈ ನಾ ಕೊಡ್ತೀವಿ, ನಾಳೆ ಕೊಡ್ತೀವಿ, ಎಲ್ಲ ಕೊಡ್ತೀವಿ ಅಂತ ಹೇಳ್ಕೊತ ತಮ್ಮ ಮನೆ ತುಂಬ್ಕೊಳಕತ್ತಾರ. ಬಡವ ಮಂದಿ ಬಡವಾಗೆ ಸಾಯ್ಲಾಕತ್ತಾನ, ಶ್ರೀಮಂತರಾಗಿ ಸಾಯ್ಲಾಕತ್ತಾನ. ಇದರೊಳಗೆ ಈ ಸರ್ತ ಕಾಂಗ್ರೆಸ್ ಬರೋದು ಚಾನ್ಸ್ ಇದೆ. ಮತ್ತು ಮೆಜಾರಿಟಿ ನೋಡಿದ್ರಂದ್ರೆ ಒಂದು ಕಡೆ ನೋಡಬೇಕಂದ್ರೆ ಕಾಂಗ್ರೆಸ್ ಲೀಡ್ ಅದ. ಒಳ್ಳೆ ಕೆಲಸ ಮಾಡ್ಯಾರ, ಮಾಡಿಲ್ಲ ಅನ್ನೋದಿಲ್ಲ, ಒಳ್ಳೆ ಕೆಲಸ ಮಾಡ್ಯಾರ ಕಾಂಗ್ರೆಸ್ನವರು. ಬಡವ ಮಂದಿಗೆ ಭಾಳ ಸಹಾಯ ಮಾಡ್ಯಾರ. ಸರ್ ನಮಸ್ಕಾರ, ತಮ್ಮ ಹೆಸರು? ಡಿಯೋ ಜೈನ್. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ, ತಮ್ಮ ಅಭಿಪ್ರಾಯ ಏನಿದೆ ಸರ್? ಅಭಿಪ್ರಾಯ ಏನು, ಎಲ್ಲ ಇಲ್ಲೇ ಎಲ್ಲ ಶಾಂತಿನೇ ಅದು, ಎಲ್ಲ ಆರಾಮೇ ಅದು, ನೋ ಪ್ರಾಬ್ಲಮ್. ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಆಗಿರೋದ್ರೆ ಇವರಂದ್ರೆ BJPದವ್ರು ಹಳ್ಳಿದವ್ರು ಇದ್ದಾರೆ, ಇವರು ಅಲ್ಗೂರವರು ಪರಿಚಯದವ್ರು ಇದ್ದಾರೆ. ಅವರಿಬ್ಬರದಾಗೆ ಸ್ಪರ್ಧೆ ಐತಿ, ಪೈಪೋಟಿ ಐತಿ. ಹಾಂ. ಪ್ರಧಾನಮಂತ್ರಿಗಳ ಬಗ್ಗೆ ಏನು ಹೇಳ್ತೀರಿ? ಪ್ರಧಾನಮಂತ್ರಿಗಳ ಬಗ್ಗೆ ಸೂಪರ್ ಸೂಪರ್. ಯಾಕೆ ಸೂಪರ್ ಅವರು? ವರ್ಲ್ಡ್ ಲೀಡರ್. ಈ ಸಲ ಎಲ್ಲ ಮಂದಿದು ಎಲ್ಲ ನೋಡಿದ್ರೆ ಸಹಿತ ಕಾಂಗ್ರೆಸ್ ಬರಬೇಕು, ಹಿಂಗೆ ವಿಶೇಷ ಇದು ಅದ. ದಯವಿಟ್ಟು ಏನು ಮಾಡ್ತಾನೆ ದೇವ್ರಿಗೆ ಗೊತ್ತಿರಿ. ಆದ್ರೆ ಪ್ರಯತ್ನ ಮಾಡೋದು ಕಾಂಗ್ರೆಸ್ ನಮ್ಮಂತರಿ. ಅದರ ಭಾವನೆ ಅದೇ ಅದ ರೀ ಮಾಡೋದು. ಯಾಕಂದ್ರೆ ಮಂದಿದು ತಲೆಯಾಗ ಬಂದದ ರೀ. ಈಗ ಸ್ವಲ್ಪ ಎಲ್ಲ ಇದು ಹಾಕಿಸಿ ಎಲ್ಲರದು ವಿಚಾರ ಬೇರೆ ಬೇರೆ ಇರ್ತಾವೆ. ಅದರಾಗ ಒಂದೇ ವಿಚಾರ ಮಾಡ್ಬೇಕಂದ್ರೆ ಇದೇ ಪ್ರಕಾರ ಮಾಡಿದ್ರೆ ಎಲ್ಲ ಉಪಯೋಗ ಆಗ್ತದೆ ಅಂತ. ಹುಡುಕಿದ್ದು ಮುಂದಿದ್ದು ಏನದಲ್ಲ ಎಲ್ಲ ದೇವ ಇಲ್ಲ. ಕಾಂಗ್ರೆಸ್ದವರು ಈಗ ಫ್ರೀ ಅಂತ ಮಾಡಿದ್ದಾರೆ ಬಸ್ ಎಲ್ಲ. ಈಗ ಗಂಡಸ್ರಿಗಂತೂ ಏನಿಲ್ಲ, ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಅದ. ಮತ್ತು ಈಗ ನಮಗನ್ಸಿದ ಮಟ್ಟಿಗೆ BJPನೇ ಸರಿ ಅಂತ ನಮಗೆ ಅನಿಸ್ತದೆ. ಮೋದಿ ನೋಡಿದ್ರೆ ಇಲ್ಲಿ ಕೆಳಗಡೆ ನೋಡಿದ್ರೆ ಎಲ್ಲ ಹಾಗೆ ಅದಾವು. ಮೋದಿ ನೋಡಿದ್ರೆ ಮೋದಿಗೆ ಓಟ್ ಹಾಕ್ಬೇಕು ಅನ್ನೋದು ಇಚ್ಛೆ ಸರ್. ಬಿಜಾಪುರಕ್ಕೆ ಅಭಿವೃದ್ಧಿ ನಮ್ಮ ಗೌಡ್ರು ಮಾಡಿದ್ದಾರೆ. ನಮ್ಮ ಗೌಡ್ರು ನೆನ್ಸಂಗೆ ಮಾಡಿದ್ದಾರೆ, ಬಸವನಗೌಡರು ನೆನ್ಸಂಗೆ ಕೆಲಸ ಮಾಡಿದ್ದಾರೆ. ಅವ್ರ ಪೂರ್ತಿ ಏನು ಹೇಳ್ಕೊಳ್ಳೋಣಂತೇನಿಲ್ಲ. ಮುಂದೆ ಮಾಡ್ತಾರೆ ಅನ್ನೋದು ನಮಗೆ ಅಭಿಪ್ರಾಯ ಅದ. ವಿಶ್ವಾಸ ಅದ ಮಾಡ್ತಾರಂತ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? BJP. ಯಾಕೆ BJP? ಯಾಕಂದ್ರೆ ಮೋದಿಯವರು ಹಂಗೆ ಅದಾರ. ಮೋದಿ ಸಲುವಾಗಿ ನೀವು BJP. ಯಾಕೆ ಮೋದಿಯವ್ರ ಮೇಲೆ ಅಷ್ಟು ಅಭಿಮಾನ ನಿಮಗೆ? ಯಾಕಂದ್ರೆ ಅವರು ಈ 10 ವರ್ಷ ನೋಡ್ಕೊತಾ ಬರ್ತಾ ಇದ್ದೀವಿ. ಅದೇ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಸರ್, ಯಾರು ಇಲೆಕ್ಷನ್ ಬಂದರೂ ನಮ್ದೇನು ಮಾಡಿಲ್ಲ ಸರ್. ಯಾರು ಬಂದರೂ ಅಷ್ಟೇ. ಆದರೆ ಮೋದಿಯವ್ರ ಮ್ಯಾಗ ಬರಬೇಕು ನಂಬರ್ 1. ಯಾಕಂದ್ರೆ ದೇಶ ಕೈಲಾತ್ತಾರ ಅವ್ರು. ನಮಗೆ ಕೊಡದೇ ಇರಲಿ, ಮೋದಿಯವ್ರು ಬೇಕು. ಬಟ್ ಇಲ್ಲಿ ನಮಗೇನು ಕೆಲಸನೂ ಆಗ್ತಾಯಿಲ್ಲ, ಯಾರು ಏನೂ ಮಾಡಿಲ್ಲ. ಆದರೆ ಮೋದಿಯವ್ರು ಬರಬೇಕು. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮದು ಸೋನಿಯಾ ಗಾಂಧಿ ಸಲುವಾಗಿ ಚಲೋ ಮಾಡೋಕ್ಕೆ ನಮ್ಮ ಚಿಂತೆ ಇದೆ. ಈ ಸಲ ನಾವು ಕಾಂಗ್ರೆಸ್ಸೇ ಮಾಡ್ತೇವೆ ಎಲ್ಲರೂ ಕೂಡಿ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದ್ರೆ ನಮಗೆ ಪ್ರೀತಿ ಭಾಳ ಅದ ರೀ. ಹೇಳ್ತಾರೆ ಅವ್ರ ಪ್ರೀತಿಲಿಂದ ಮಾತಾಡ್ತಾರೆ, ನಮ್ಮ ಜೋಡಿ ಚೆನ್ನಾಗಿರ್ತಾರೆ. ಮತ್ತು ಎಲ್ಲ ವಿಶೇಷ ಹೇಳ್ಕೊಡ್ತಾರೆ. ಮತ್ತು ಎಲ್ಲರೂ ನಮಗೆ ಪ್ರೀತಿಲಿಂದ ನೋಡ್ತಾರೆ. ಇದ್ರ ಸಲುವಾಗಿ ನಾವು ಕಾಂಗ್ರೆಸ್ ಮಾಡ್ತೀವಿ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ MP ಎಲೆಕ್ಷನ್ ನಾವು ಕಾಂಗ್ರೆಸ್ ಮಾಡೋರು ಸರ್. ಕಾಂಗ್ರೆಸ್ ಅಂತವ್ರು ನಮಗೆ ಸವಲತ್ತುಗಳು ಕೊಟ್ಟಾರ. ಬಡವ್ರದ್ದು ಮನೆ ನಡೀಲಾಗತ್ತದ. ಹೆಣ್ಮಕ್ಳು ದುಡ್ಲಿಲ್ಲದ್ರು ಹೆಣ್ಮಕ್ಳು ಇದ್ರೊಳಗೆ ಮನೆ ನಡೀಲಾಗತ್ತದ. ಅದ್ರ ಸಲುವಾಗಿ ಕಾಂಗ್ರೆಸ್ ಮಾಡ್ಬೇಕು. ಪ್ರಧಾನಮಂತ್ರಿ ಅವರ ಕಾರ್ಯವೈಖರಿ ಅದ ಮೇಲೆ ಏನಾಗಲ್ಲ, ನಮ್ದು ಏನೈತಲ್ರಿ, ನಾವು ಇಲ್ಲಿ ಕಾಂಗ್ರೆಸ್ನ ಮಾಡ್ಬೇಕು. MP ಎಲೆಕ್ಷನ್ಸ್ ಬರ್ತಾ ಇದೆ, ತಮ್ಮ ಅಭಿಪ್ರಾಯ ಏನಿದೆ? ನಮ್ಮೇನಿಲ್ಲ ಸರ್, ಯಾರು ಕೆಲಸ ಮಾಡ್ತೇವೆ ಅವ್ರಿಗೆ ಓಟ್ ಹಾಕ್ತೇವೆ ಸರ್. ನಮ್ದೇನು ಕೆಲಸ ಐತಿ ಮಾಡಿಕೊಟ್ರೆ ಚಲೋ, ಅವ್ರಿಗೆ ಓಟ್ ಹಾಕ್ತೇವ್ರಿ. ಮತ್ತು ಅಷ್ಟೇ ಸರ್ ನಮ್ಮ ಅಭಿಪ್ರಾಯ. ಯಾರು ನಿಂತಿದ್ದಾರೆ ಈಗ MP ಎಲೆಕ್ಷನ್ಗೆ?
MP ಎಲೆಕ್ಷನ್ ಇಲ್ಲಿ ಜಿಗ್ಜಿನ ಮುತ್ತಿ ಅದನ್ರಿ ಯಾರು ಕೆಲಸ ಮಾಡ್ತೇವ್ರಿಗೆ ಓಟ್ ಹಾಕ್ತೇವ್ರಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಬಿಜಾಪುರ ಲೋಕಸಭಾ ಕ್ಷೇತ್ರದ ಜನರ ರಾಜಕೀಯ ಲೆಕ್ಕಾಚಾರ ಏನಾಗಿತ್ತು ಅಂತ. ಮುಂದಿನ ಕ್ಷೇತ್ರದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.